ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಹರಯೇ ನಮಃ. ಹರೇ ನಮಃ. ಗಿರಿರಾಜ ಪರಿಕ್ರಮ ಗಿರಿರಾಜ ಮಹಾರಾಜ್ ಕಿ ಗೋವರ್ಧನ ಗೋಪಾಲ ಕೃಷ್ಣ ಕಿ ರಾಧೇ ಶ್ಯಾಮ ಸುಂದರ ಕಿ. ಇದು ಗೋವರ್ಧನ ಬೆಟ್ಟ. ಗುರುಗಳು ಬೆಟ್ಟವನ್ನು ಮಧ್ಯದಲ್ಲಿ ನಾವು ದಾರಿ ಸಾಗಿದರೆ ಸಾಕು ಅಂತ ಹೋಗ್ತೀವಿ. ಗುರುಗಳ ಮಧ್ಯದಲ್ಲಿ ಬೆಟ್ಟ ಹತ್ತುತ್ತಾರೆ. ಆ ಸಾಹಸ ತೋರಿಸ್ತೇನೆ ನಿಮಗೆ. 64 ವರ್ಷದ ಯುವಕ ಅವರು. ಏನು ಅಂದರೆ ಈ ಬೆಟ್ಟ ನೋಡಿ, ಆ ಪ್ರಾಚೀನ ಕಾಲದ ಪುರಾಣಗಳ ಹಾಗೆ ಇದೆ. ನಾನು 2 ಸರಿ ಬಂದಿದ್ದೇನೆ, ಆಟೋದಲ್ಲಿ ಬಂದುಬಿಟ್ಟಿದ್ದೇನೆ ಮೂರ್ಖ. ಇಲ್ಲಿ ನೋಡಿ ಗೋವುಗಳೆಲ್ಲ ಇದೆ, ಬೇತಾ ಇದೆ. ಎಲ್ಲ ಕೃಷ್ಣನ್ ದಾಸರು ಅಂತ ಹೆಸರಿಡ್ತಾರೆ. ಹೋರಿಗಳಿಗೆಲ್ಲ ಕೃಷ್ಣದಾಸ ಅಂತ ಹೆಸರಿಡ್ತಾರೆ. ಹೆಣ್ಣು ಹಸುಗಳಿಗೆಲ್ಲ ಏನು ಕೃಷ್ಣದಾಸಿ ಅಂತ, ರಾಧೆ ಅಂತ ಹೆಸರಿಡ್ತಾರೆ. ಕೃಷ್ಣ ರಾಧೆ. ಮರಗಳಿಗೂ ಹಾಗೆ. ಒಂದು ಮರ ಕಪ್ಪಿತ್ತು ಅಂದರೆ ಕೃಷ್ಣ ಅಂತ ಹೆಸರಿಟ್ಟಾಯಿತು, ಒಂದು ಮರ ಬಿಳಿ ಇತ್ತು ಅಂದರೆ ರಾಧೆ ಅಂತ ಹೆಸರಿಟ್ಟಾಯಿತು. ಜನಗಳಿಗೆ ಒಂದೇ ಒಂದು ಕಲ್ಲು ತೆಗಿಲಿಕ್ಕೆ ಬಿಡಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಾರೆ. ಈಗ ಆ ಬೆಟ್ಟದ ಆರೋಹಣದ ಉತ್ಸಾಹದಲ್ಲಿ ಗುರುಗಳಿದ್ದಾರೆ. ನಾನು ಎಷ್ಟು ಹೋಗ್ತೇನೆ ಗೊತ್ತಿಲ್ಲ ಗುರುಗಳ ಜೊತೆಗೆ. ಇದು ಮಧ್ವಾಚಾರ ಸತ್ಯತೀರ್ಥರ ಥರ ಆಗೋಗುತ್ತೆ. ಆದರೂ ಒಂದು ಜನಗಳೇ, ಎಷ್ಟೋ ಜನಕ್ಕೆ ಬರಲಿಕ್ಕಾಗಲ್ಲ ನೋಡಿ. ಅಂಥವ್ರು ನೀವು ಇದನ್ನು ನೋಡಿ ಸಂತೋಷ ಪಡ್ತೀರಿ. ಗೋವರ್ಧನ ಬೆಟ್ಟ, ಇದರ ವ್ಯಾಪ್ತಿ ತುಂಬ ದೊಡ್ಡದಿದೆ. 40-50 ಕಿಲೋಮೀಟ್ರ್ ವ್ಯಾಪ್ತಿ ಇದು. ನಾವು ಪರಿಕ್ರಮದಲ್ಲಿ ಬಂದಾಗ 24 ಕಿಲೋಮೀಟ್ರಲ್ಲಿ ಬರ್ತೀವಿ. ಆದರೆ ಇದರ ವ್ಯಾಪ್ತಿ ತುಂಬ ದೊಡ್ಡದಿದೆ. ಗುರುಗಳು ಬೆಟ್ಟ ಹತ್ತುತ್ತಾ ಇದ್ದಾರೆ ನೋಡಿ. ಹರಯೇ ನಮಃ. ಗುರುಗಳೇ, ನಿಮ್ಮನ್ನು ಅನುಸರಿಸಲಿಕ್ಕಾಗಲ್ಲ, ದಯಮಾಡಿ ಅಲ್ಲಿಂದ ಇಳಿದು ಬನ್ನಿ. ಗುರುಗಳು ಹೊರಟರು, ಮೇಲ್ಗಡೆ ಹೊರಟಿದ್ದಾರೆ. ಮತ್ತೊಂದು ಗೋವರ್ಧನ ಬೆಟ್ಟದ ಮತ್ತೊಂದು ಪಾರ್ಶ್ವ ಇಲ್ಲಿ ನೋಡಿ. ಇದೆಲ್ಲ ಗೋವರ್ಧನ ಬೆಟ್ಟ ಹೀಗಿದೆ ನೋಡಿ. ಈಗ ಕಾಣುತ್ತೆ. ಬೆಟ್ಟದ ಮೇಲೆ ಬಂದುಬಿಡ್ತೀವಿ. ಎಲ್ಲಿ ಬಂದಿದ್ದೀವಿ ನಮಗೇ ಗೊತ್ತಿಲ್ಲ. ಗುರುಗಳು ಬಾ ಅಂದರೂ ಬಂದ್ಬಿಟ್ಟು. ಹರಯೇ ನಮಃ. ಅದ್ಭುತ ಮಾತ್ರ. ಇದೆಲ್ಲ ಕೃಷ್ಣನ ಕಿರುಬೆರಳಿನಲ್ಲಿ ಇದ್ದ ಜಾಗ ಇದು ನೋಡಿ. ಮುಳ್ಳು ಚುಚ್ಚಿತು, ಹಳ್ಳಿಯವರಿಗೆ ಗೊತ್ತಿರುತ್ತೆ. ಅಲ್ಲೇ ಔಷಧಿ ಗಿಡ ಇತ್ತು. ಗುರುಗಳು ಅದನ್ನೇ ಔಷಧಿ ಮಾಡಿ, ಆ ಮುಳ್ಳಿಗೊಂದು ಚಿಕಿತ್ಸೆ ಮಾಡಿ ಮುಳ್ಳನ್ನು ಚೋಡ್ದು ಅಂದರು. ಈಗ ಅಷ್ಟೇ ಮುಗೀತು. ತಿಕ್ಕಿದ್ರಲ್ಲಿ ಆ ಮುಳ್ಳಿಗೆ ಸಂಹಾರ ಅಂಧಂತಮಸ್ಸು ಅಷ್ಟೇ. ಹೀಗೆಲ್ಲ ಗೊತ್ತಿದ್ದವ್ರ ಜೊತೆ ಹೋಗಬೇಕು. ಹಳ್ಳಿ ವಾಸ ಯಾವತ್ತೂ ಇಷ್ಟ, ಚೆನ್ನಾಗಿರುತ್ತೆ. ಬರಿಗಾಲಲ್ಲಿ ಮುಳ್ಳು ಗಿಲ್ಲು ಎಲ್ಲ ಇದೆ ನೋಡಿ. ವಾನರೇಂದ್ರ ಇವ ವಾಯುಜವೋಸೋ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸಗಿರಿ ಪುಂಗವ ಶೃಂಗೆ ಸೌರಜಂಚಿನ ನಾಶನ ನಾಮ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ. ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಮಾತರ್ಮೇ ಮಾತರಿಶ್ವ ಪಿತರ ತುಲಗುರೋ ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಾರಾಯಣ ನಾರಾಯಣ. ಮುಳ್ಳಿನ ಕಗ್ಗಂಟಗಳೇ ಇದೆ ಇಲ್ಲಿ. ಏನು ಬೇಕಾದ್ರಾಗಲಿ. ಸಂಸಾರದ ಎಷ್ಟೋ ಮುಳ್ಳು ಚುಚ್ಚಿದೆ. ಹರಿನಾರಾಯಣ 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 ಎನ್ನು ಮನವೇ. ಗೋವರ್ಧನಧರ ಪಾಹಿ ಮಾಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಗೋವಿಂದಾಯ ನಮಃ. ಗೋವಿಂದ ಗೋವಿಂದ ಗೋವಿಂದ. ಶ್ರೀನಾರಾಯಣ. ಹೇ ಗಂಗೆ ಕೋಮಲಾಂಗ ನಳಿನಂ ರಂಭೋ ನಿಮೀಲ ಸತ. ನೋಡಿ, ದೇವರು ಇಂದ್ರನಿಗೆ ಗರ್ವ ಬಂದರೆ ಈ ಗೋವರ್ಧನ ಬೆಟ್ಟವನ್ನು ಛತ್ರದ ಥರ ಎತ್ತಿ 7 ದಿನ ಎತ್ತಿಡ್ಕೊಂಡು ಅವನು ಗರ್ಭಭಂಗ ಮಾಡಿದ. 21 ಹಳ್ಳಿಗಳನ್ನು ರಕ್ಷಣೆ ಮಾಡಿದಂತೆ ದೇವರು. ಸರ್ವಶಕ್ತ ಅನ್ನಲಿಕ್ಕೆ ಯಾರ್ಯಾರಿಗೆ ಅವನಿಗೆ ಸರ್ವೋತ್ತಮನಲ್ಲ ಅನ್ನೋ ಅಜ್ಞಾನ ಇತ್ತು, ಅವನ ಬಗ್ಗೆ ಎಲ್ಲ ಪರಿಹಾರ ಆಯಿತು ಈ ಗೋವರ್ಧನೋದ್ಧರಣ ಮಾಡಿದಾಗ. ಇಂಥ ಅದ್ಭುತವಾದ ಜ್ಞಾನಪ್ರದವಾದ ಗೋವರ್ಧನ
ಜ್ಞಾನವನ್ನು ಅಭಿವೃದ್ಧಿ ಮಾಡುವ ಪುಣ್ಯಭೂಮಿ. ಹರಯೇ ನಮಃ. ಎಲ್ಲ ದನಗಳ ಮೇಯ್ತಾವೆ ನೋಡಿ, ದೇವರ ಮಕ್ಕಳು ಇವರೆಲ್ಲ. ಅವುಗಳು ದೇವರ ಮಕ್ಕಳು ಯಾಕೆ ಅಂದರೆ ದೇವರು ಕೊಟ್ಟ ಆಹಾರ ಮಾತ್ರ ತಿನ್ನುತ್ತೆ ನೋಡಿ. ಯಾವ ಮನುಷ್ಯರ ಸಂಘ ಇಲ್ಲ ಅವಕ್ಕೆ. ಇದೆಲ್ಲ ದೈವ ಪಕ್ವ ಅಂತ ಕರೀತಾರೆ ಗರಿಕೆಗಳಿಗೆ. ದುರ್ಗಾದೇವಿ ಸಂಚಾರ ಮಾಡ್ತಾಳೆ ಗೋವುಗಳಿಗೆ, ಅವುಗಳ ರೋಮ ಬಿದ್ದಲೆಲ್ಲ ದುರ್ಗಾ ಸಂಚಾರ ಆಗುತ್ತೆ ಅಂತ. ಆದ್ದರಿಂದ ದೇವಭೋಜ್ಯವನ್ನು ತಿಂದು ಬದುಕುವ ಗೋವುಗಳು, ಗೋಗಾಹಿ ಗೋಪಾಲಕಾಲಿ ಬರ್ತಾ ಇದ್ದಾನೆ. ಕೃಷ್ಣ ಈ ಗೊಲ್ಲರ ಜೊತೆಗಿದ್ದು ಎಲ್ಲರನ್ನೂ ಅನುಗ್ರಹ ಮಾಡಿದ. ಹರಯೇ ನಮಃ ಹೇಳಿ, ಹೇಳಪ್ಪ ಗೋಮಾತಾ. ಆಯಾ ಹಿರೇ ಗಂಗೆ ಯಮನೆ ಕಪಿಲೆ ಕೃಷ್ಣೆ, ಆಯಾ ಹಿರೇ ಆಯಾ ಹಿರೇ.